ಹರೇ ಶ್ರೀನಿವಾಸ ದೇವರಿಗೆ ಆರತಿಯನ್ನು ಮಾಡ್ತಕ್ಕಂಥ ಹಾಡು. ಶೋಭಾನವೆನ್ನಿರೆ ಶ್ರೀದೇವಿಯ ರಸಗೆ ನಾಭಿಯಿಂದ ಜನ ಪಡೆದನಿಗೆ, ನಾಭಿಯಿಂದ ಜನ ಪಡೆದ ಶ್ರೀಕೃಷ್ಣಗೆ ಶೋಭಾನವೆನ್ನಿರೆ ಸುರರೆಲ್ಲ. ಸಿರಿ ತನ್ನ ರಮಣಗೆ ಕಮಲಾದಾರುತಿನೆತ್ತೆ ಪರಿಪರಿ ಪುಷ್ಪವ ರಚಿಸಲು, ಪರಿಪರಿ ಪುಷ್ಪವ ರಚಿಸಲು ಕೈಗೊಂಬ ನರಹರಿಗಾರುತಿಯ ಬೆಳಗೀರೆ. ಹೊನ್ನ ಹರಿವಾಣದಿ ರನ್ನದಾರುತಿನಿಟ್ಟು ಕನ್ಯಾ ಸೌಪರ್ಣಿ ವಾರುಣಿ ಉಮಾ, ಸೌಪರ್ಣಿ ವಾರುಣಿ ಉಮಾದೇವಿ ಆರುತಿನೆತ್ತೆ ಬ್ರಹ್ಮಾಂಡದೊಡೆಯನ ಚರಣಕ್ಕೆ. ಆವರಣ ಪೂಜೆಗಳಿಂ ಅಮರರು ಮುದದಿಂದ ತಾರತಮ್ಯ ಭಾವದಿ ರಚಿಸಲು, ತಾರತಮ್ಯ ಭಾವದಿ ರಚಿಸಲು ಕೈಗೊಂಬ ನರಹರಿಗಾರುತಿಯ ಬೆಳಗೀರೆ. ಇಂದ್ರ ಮಾಣಿಕ ಬಿಗಿದ ಪೊಸಕುಂದಣ ದಾರುತಿಯ ನೆತ್ತೆ ಇಂದ್ರನ ರಾಣಿ ಶಚಿದೇವಿ, ಇಂದ್ರ ರಾಣಿ ಶಚಿದೇವಿ ಆರುತಿ ಎತ್ತೆ ಇಂದಿರಾಪತಿಯ ಚರಣಕ್ಕೆ. ಇಂತೂ ಹಯವದನನ್ನ ಎಂತೂ ನಾ ಪೊಗಳುವೆ ಸಂತೋಷದಿಂದ ಸುರರೆಲ್ಲ, ಸಂತೋಷದಿಂದ ಸುರರೆಲ್ಲ ಪಾಡಿದರು ಕಾಂತೇರಿಗೈದು ತನವೆಂದು. ಶೋಭಾನವೆನ್ನಿರೆ ಶ್ರೀದೇವಿಯ ರಸಗೆ ನಾಭಿಯಿಂದ ಜನ ಪಡೆದನಿಗೆ, ನಾಭಿಯಿಂದ ಜನ ಪಡೆದ ಶ್ರೀಕೃಷ್ಣಗೆ ಶೋಭಾನವೆನ್ನಿರೆ ಸುರರೆಲ್ಲ. ಶೋಭಾನೆ ಶೋಭಾನೆ ಶೋಭಾನೆ. ಶ್ರೀ ವಾದಿರಾಜರು ರಚಿಸಿರುವ ಸುಂದರವಾದಂತಹ ಆರತಿ ಪದ. ನಿತ್ಯ ಶೋಭಾನ ಇರ್ತಕ್ಕಂಥ ಭಗವಂತನಿಗೆ, ನಿತ್ಯ ಮಂಗಳಮೂರ್ತಿಯಾದಂತಹ ಮಂಗಳಮಯನಾದಂಥ ಭಗವಂತನಿಗೆ ಯಾವ ಯಾವ ರೀತಿ ಆರತಿಯನ್ನು ಮಾಡಬೇಕು ಅಂತ ಈ ಚಿಕ್ಕ ಒಂದು ಸಾಹಿತ್ಯದಲ್ಲಿ ಈ ವಿಷಯವನ್ನು ನಮಗೆ ವಾದಿರಾಜ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ನಾವು ಆರತಿಯನ್ನು ಮಾಡುವಾಗ ನಾವು ಆರತಿಯನ್ನು ಮಾಡ್ತಿಲ್ಲ, ನಮ್ಮಲ್ಲಿ ನಿಂತು ಮಹಾಲಕ್ಷ್ಮೀ ದೇವಿ ಆರತಿಯನ್ನು ಮಾಡ್ತಿದ್ದಾಳೆ. ಮಹಾಲಕ್ಷ್ಮೀ ದೇವಿ ಕಮಲದ ಆರತಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದಾಳೆ. ಮತ್ತು ವಾರುಣಿ, ಸೌಪರ್ಣಿ, ಉಮಾದೇವಿಯರು ಹೊನ್ನ ಹರಿವಾಣದಲ್ಲಿ ಅಂದರೆ ಬಂಗಾರದ ತಟ್ಟೆಯಲ್ಲಿ ಬಂಗಾರದ ದೀಪವನ್ನಿಟ್ಟು ಆರತಿಯನ್ನು ಮಾಡ್ತಿದ್ದಾರೆ. ದೇವತೆಗಳು ಭಗವಂತನನ್ನು ಪೂರ್ಣ ಜ್ಞಾನದಿಂದ ತಿಳಿದು ತಾರತಮ್ಯ ಭಾವದಿಂದ ಸರ್ವೋತ್ತಮ ಭಾವನೆಯಿಂದ ಭಗವಂತನಿಗೆ ಆರತಿಯನ್ನು ಮಾಡ್ತಿದ್ದಾರೆ. ಮತ್ತು ಇಂದ್ರನ ರಾಣಿ ಶಚಿದೇವಿ ಸ್ವಾಮಿಯ ಪಾದಕ್ಕೆ ಭಕ್ತಿಯಿಂದ ಆರತಿಯನ್ನು ಮಾಡ್ತಿದ್ದಾಳೆ. ಹೀಗೆ ಎಲ್ಲ ಸುರರು ದೇವತೆಗಳು ಭಗವಂತನನ್ನು ಹೊಗಳಿ ಸಂತೋಷದಿಂದ ಅವನಿಗೆ ಆರತಿಯನ್ನು ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ನಾವು ಆರತಿಯನ್ನು ಮಾಡುವಾಗ ಈ ರೀತಿ ಅನುಸಂಧಾನ ಮಾಡಿಕೊಳ್ಬೇಕು. ಆನಂತರ ಅವರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ. ಸಂತೋಷದಿಂದ ಭಗವಂತನನ್ನು ಸ್ತುತಿ ಮಾಡಿ ನಿನ್ನ ಮಹಿಮೆಗಳನ್ನು ಹೊಗಳಿ ನಿನ್ನನ್ನು ಹಾಡಿ ನಿನ್ನನ್ನು ಅರ್ಚನೆ ಮಾಡ್ತಕ್ಕಂಥವರು, ನಿನಗೆ ಈ ರೀತಿಯಾಗಿ ಅನುಸಂಧಾನ ಮಾಡಿ ಆರತಿಯನ್ನು ಮಾಡ್ತಕ್ಕಂಥವರು ಅವರಿಗೆ ಸ್ಥಿರವಾದ ಮುತ್ತೈದೆತನವನ್ನು ಕೊಡು, ಅವರ ಕುಟುಂಬವನ್ನು ಸಂತೋಷವಾಗಿ ಇಡು ಅಂತ ಹೇಳಿ, ಅವರು ಮಾಡ್ತಿರ್ತಕ್ಕಂಥ ಪೂಜೆಗೆ ಫಲವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಿ ಅವರಿಗೆ ಅವರ ಅಂತರ್ಯಾಮಿಯಾದಂತಹ ಭಗವಂತನಿಗೆ ನಮಸ್ಕಾರಾದಿಗಳನ್ನು ಮಾಡಬೇಕು. ಈ ರೀತಿ ಚಿಂತನೆ ಮಾಡೋದ್ರಿಂದ ನಮಗೂ ಕೂಡ ಹೆಚ್ಚಿನ ಮನೆಯಲ್ಲಿ ಕುಟುಂಬದಲ್ಲಿ ಸಂತೋಷ, ಮುತ್ತೈದೆತನ ಸ್ಥಿರವಾಗತ್ತೆ. ಸುಂದರವಾದ ಮತ್ತು ಮಾರ್ಮಿಕ ಅರ್ಥವುಳ್ಳಂತಹ ಈ ಕೃತಿಯನ್ನು ಶ್ರೀ ವಾದಿರಾಜರು ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಮಂಗಳಂ ಶ್ರೀರಂಗರಾಜತೆ ಭುಜಂಗ ವಿಲಸಿತ ಮಂಗಳಂ ಭೂಮಿಮಂಡಲ ಕಾಮಿತಾರ್ಥದ ಸ್ವಾಮಿನೇ ಸತತಂ ನಿಸ್ಸೀಮ ವಿಭವ ಸುಧಾಮ ವರ ವಸುಧಾಯಕಾಯ ಗೇಯ ಸುಚರಿತ ನೀರಜೇಕ್ಷಣ ಧೀರರಕ್ಷಣ ಧೀರ ಧೀರಮಣ ಶೃಂಗಾರ ಜಲನಿಧಿ ಘೋರ ಭವ ಭಯಹಾರ ಸಾರನುತ ಗುಣ ಅಂಗನಾಮಣಿ ರಂಗನಾಯಕಿ ಸಂಗಲೋಲಹರೆ ಉತ್ತುಂಗ ಶುಭಗುಣ ಸಾಂಗ ನಾಮಗಿರಿ ರಾಮಭೂಮ ನಾಮ ನರಹರೆ. ಜಯಮಂಗಳಂ ನಿತ್ಯ ಶುಭಮಂಗಳಂ. ಈ ಆರತಿ ಹಾಡನ್ನು ಮತ್ತು ಈ ಮಂಗಳವನ್ನು ಪ್ರತಿನಿತ್ಯವೂ ಬೆಳಗ್ಗೆ ಪೂಜೆ ಆದ ನಂತರ ಆರತಿಯನ್ನು ಮಾಡಿ ಇದನ್ನು ಹೇಳ್ಕೊಳ್ಳಿ. ಧನುರ್ಮಾಸದಲ್ಲಿ ಇನ್ನೂ ವಿಶೇಷ. ಹರೇ ಶ್ರೀನಿವಾಸ. ಎಲ್ರಿಗೂ ಒಳ್ಳೆಯದಾಗಲಿ.